ಹೆಲೋ ಗಾಯ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಿ ಎಲ್ರು? ನಾನು ಚೆನ್ನಾಗಿದ್ದೇನೆ, ನೀವು ಚೆನ್ನಾಗಿದ್ದೀರ ಅಂತ ಅಂದ್ಕೊಂಡಿದ್ದೇನೆ. ಬೆಳಗ್ಗೆ ತುಂಬ ಲೇಟ್ ಆಗಿತ್ತು ಸ್ವಲ್ಪ ಎದ್ದೇಳುವಾಗ, ಯಾಕಂದರೆ ನನ್ನ ಮಗಳು ನಿದ್ದೆ ಮಾಡಲಿಕ್ಕೆ ಬಿಡಿಲ್ಲ ನೈಟು, ಸೊ ಲೈಟ್ ಆಗಿತ್ತು. ಹಾಗೆ ಬೆಡ್ಶೀಟ್ ಎಲ್ಲ ಮಡಚಿ ನೀಟ್ ಮಾಡ್ತಿದ್ದೆ ಬೆಡ್ ಎಲ್ಲ. ಅತ್ತೆ ಮಾವ ಹಾಸ್ಪಿಟಲ್ ಚೆಕಪ್ಗೆ ಹೋಗ್ಲಿತ್ತು, ಸೊ ಆಲ್ರೆಡಿ ಅವ್ರು ರೆಡಿಯಾಗಿ ಹೊರಗಡೆ ಕಾಯ್ತಾ ಇದ್ದರು ಗಾಡಿಗೆ. ಸೊ ನಾನು ಬೆಡ್ ಎಲ್ಲ ಕ್ಲೀನ್ ಮಾಡಿ ಫ್ರೆಶ್ ಅಪ್ ಆಗಲಿಕ್ಕೆ ಬಂದೆ. ಸೊ ಫೇಸ್ ಎಲ್ಲ ವಾಶ್ ಮಾಡ್ಕೊಳ್ತಾ ಇದ್ದೆ. ಒಂದು ಡೆಲಿವರಿ ಆದಮೇಲೆ ಫುಲ್ಲು ಸ್ಕಿನ್ ಎಲ್ಲ ಹಾಳಾಗೋಗಿತ್ತು 1 ಇಯರ್ ಬ್ಯಾಕ್. ಇವಾಗ ಒಂದು 80% ಸ್ವಲ್ಪ ಸ್ಕಿನ್ ಸರಿಯಾಗಿದೆ. ಸ್ಕಿನ್ ಕೇರ್ ಎಲ್ಲ ಮಾಡಿ, ತುಂಬ ಕಷ್ಟಪಟ್ಟು ಸ್ಕಿನ್ ಕೇರ್ ಮಾಡಿ ಒಂದು ಆಲ್ಮೋಸ್ಟ್ 80% ಸರಿಯಾಗಿದೆ. ಇವಾಗ ನೋಡಿ, ಸ್ವಲ್ಪ ಸ್ಕಿನ್ ಎಲ್ಲ ಕ್ಲೀನ್ ಆಗಿದೆ. ನನ್ನ ಮಗಳು ಬೆಳಗ್ಗೆ ತುಂಬಾ ಖುಷಿಯಲ್ಲಿ ಆಟ ಆಡ್ತಾ ಇದ್ದಾಳೆ. ಇವಾಗ ಏನೋ ಒಂಥರ ತುಂಬಾ ಖುಷಿಯಲ್ಲಿದ್ದಾಳೆ. ಇಲ್ಲದ್ರೆ ಯಾವಾಗ ನೋಡ್ರಿ ಬೆಳಗ್ಗೆ ಅಳ್ತಾನೆ ಇರ್ತಾಳೆ. ಸೊ ತುಂಬಾ ಖುಷಿಯಲ್ಲಿ ಆಟ ಆಡ್ತಾ ಇದ್ಲು. ಸೊ ಹಂಗೆ ಅವಳನ್ನ ಎತ್ಕೊಂಡು ಕ್ಯಾಮರಾ ತೋರಿಸ್ತಾ ಇದ್ದೆ. ಕ್ಯಾಮರಾಗೆ ಹಾಯ್ ಸಹ ಮಾಡ್ತಾ ಇದ್ಲು ಅವಳು. ಹಾಯ್ ಮಾಡಿ ಅಂತ ಹೇಳ್ದು. ನಮ್ಮ ಮಾವ ಗಾಡಿಗೆ ವೆಯ್ಟ್ ಮಾಡ್ತಾ ಇದ್ರು. ಚೆಕಪ್ಗೆ ಹೋಗ್ಲಿಕ್ಕಿತ್ತಲ್ಲ ಹಾಸ್ಪಿಟಲ್ಗೆ, ಸೊ ವೆಯ್ಟ್ ಮಾಡ್ತಿದ್ದಾರೆ ಅವರು. ರೆಡಿಯಾಗಿದ್ದು ನನ್ನ ಅತ್ತೆ ಎಲ್ಲ ರೆಡಿಯಾಗಿದ್ರು, ಸೊ ಕಾಯ್ತಾ ಇದ್ರು. ಹಂಗೆ ಹೊರಗಡೆ ಬರುವಾಗ ಒಂಥರ ಹೂಗಳು ನೋಡುವಾಗ ತುಂಬ ಖುಷಿ ಆಗ್ತಿತ್ತು. ಫುಲ್ ಕಲರ್ ಕಾಣ್ತಾ ಇತ್ತಲ್ವಾ, ಸೊ ಏನೋ ಒಂಥರ ಖುಷಿ ಆಗ್ತಿತ್ತು. ನೋಡಿ, 3 ದಾಸವಾಳ ಬಿಟ್ಟಿದೆ. ಸೊ ಏನೋ ಒಂಥರ ಖುಷಿ ಆಗ್ತಿತ್ತು ನೋಡುವಾಗ. ಹಿಂಗೆ ಹೊರಗಡೆ ನೋಡ್ಕೊಂಡು ಒಂದು ರೌಂಡ್ ಹೊಡಿತಾ ಇದ್ದೆ. ಏನೋ ಬೆಳಗ್ಗೆಲ್ಲ ಹೂಗಳು ನೋಡುವಾಗ ಏನೋ ಮೈಂಡ್ ರಿಲ್ಯಾಕ್ಸ್ ಆದಾಗೆ ಫೀಲ್ ಆಗ್ತದೆ ಬೆಳಗ್ಗೆ. ನೋಡಿ, ಇದರಲ್ಲಿ ಫುಲ್ಲು ಹೂವಾಗಿತ್ತು. ನಿನ್ನೆ ಅಷ್ಟೇ ಫುಲ್ ತೆಗ್ದಿದ್ದೆ ದಾಸವಾಳ, ಬಿಳಿ ದಾಸವಾಳ ಹೂ ಹೇರಿಗೆ ಅಂತೇಳಿ. ಅತ್ತೆ ಮಾವ ಗಾಡಿ ಬಂತು ಅಂತೇಳಿ ಹಾಸ್ಪಿಟಲ್ಗೆ ಹೋದ್ರು. ಟೆಸ್ಟ್ ಇತ್ತು ಅವರಿಗೆ, ಸೊ ಹೋದ್ರು. ನನ್ಗೆ ಏನೋ ಒಂಥರ ಚಳಿ ಆಗ್ತಿತ್ತು. ಯಾವಾಗಲೂ ಚಹಾ ಕುಡಿಯಲ್ಲ, ಇವತ್ತೇನೋ ಒಂಥರ ಟೀ ಕುಡಿಯುವಂತ ಮನಸ್ಸಾಗಿತ್ತು. ಸೊ ನಾನು ಟೀ ಮಾಡ್ಕೊಂಡು ಕುಡಿತಾ ಇದ್ದೆ. ಏನೋ ಒಂಥರ ಮೈಂಡ್ ಫ್ರೆಶ್ ಆಗ್ಬೋದು ಅಂತೇಳಿ. ನಿದ್ದೆ ಇರ್ಲಿಲ್ವಲ್ಲ ನಿನ್ನೆ ನೈಟ್, ಸೊ ಅದಕ್ಕೆ ಟೀ ಮಾಡ್ಕೊಂಡು ಕುಡಿತಾ ಇದ್ದೆ. ಟೀ ಕುಡಿಯುವಾಗ್ಲೂ ನಂಗೆ ಒಂದೇ ಯೋಚನೆ ಆಗಿತ್ತು, ನನ್ನ ಮಗಳಿಗೆ ಏನು ತಿಂಡಿ ಮಾಡಿಕೊಡ್ಲಿ ಅಂತ ಯೋಚನೆ ಮಾಡ್ತಾ ಇದ್ದೆ. ಏನು ಕೊಟ್ಟರು ತಿನ್ನಲ್ಲ ಅವಳು. ಇವತ್ತೇನು ಮಾಡಲಿ ಅಂತ ಯೋಚನೆ ಮಾಡ್ಕೊಂಡೇ ಇದ್ದೆ. ಅವಳು ಹಿಂದ್ಗಡೆ ಆಟ ಆಡ್ತಾ ಇದ್ದು. ಮಗುವಿಗೆ ಈಗಷ್ಟೇ ಫುಡ್ ರೆಡಿ ಆಯಿತು. ಈಗ ಫುಡ್ ರೆಡಿ ಮಾಡಿ ಇವಾಗ ಅವಳು ತಿನ್ನಿಸ್ಬೇಕು. ನಾನು ಆಲ್ರೆಡಿ ತುಂಬ ಲೇಟಾಗಿದೆ, ತುಂಬ ಲೇಟಾಯಿತು. ಬೆಳಗ್ಗೆ ಅವರನ್ನು ಕಳಿಸಿ, ಹಸ್ಬೆಂಡನ್ನು ಡ್ಯೂಟಿ ಕಳಿಸಿ, ಮತ್ತು ನಂದು ಅತ್ತೆ ಮಾವ ಹಾಸ್ಪಿಟಲ್ ಹೋಗ್ಲಿಕ್ಕಿತ್ತು. ಸೊ ಅದರಲ್ಲಿ ಬ್ಯುಸಿಯಲ್ಲಿದ್ದೆ. ಸೊ ಮಗುವಿಗೆ ತಿಂಡಿ ತಿನ್ನಿಸ್ಲಿಕ್ಕೆ ಆಗಲಿಲ್ಲ ಬೆಳಗ್ಗೆ. ಇವಾಗ ಜಸ್ಟ್ ರೆಡಿ ಮಾಡಿ ತಂದಿದ್ದೇನೆ. ಅವಳಿಗೆ ತಿನ್ನಿಸ್ಬಿಟ್ಟು ನಿಮಗೆ ಆಮೇಲೆ ಸಿಗ್ತೀನಿ. ಹಲೋ, ಜಸ್ಟ್ ಇವಾಗಷ್ಟೇ ಕೆಲಸ ಮುಗಿಸಿ ಇವಾಗಷ್ಟೇ ಬಂದು ವ್ಲಾಗ್ ಮಾಡ್ತಾ ಇದ್ದೇನೆ. ಆವಾಗಲೇ ಹೇಳಿದ್ದೆ ನಾನು ಮಗುವಿಗೆ ತಿನ್ನಿಸ್ಲಿಕ್ಕಿದೆ ಅಂತ, ತಿನ್ನಿಸ್ಬಿಟ್ಟು ಆಮೇಲೆ ಸಿಗ್ತೀನಿ ಅಂತ ಹೇಳಿದ್ದೆ. ಬಟ್ ನಂಗೆ ಅವಳು ವಿಡಿಯೋ ಮಾಡೋಕ್ಕೆ ಬಿಡಲಿಲ್ಲ. ಸೊ ಅವಳಿಗೆ ತಿನ್ನಿಸಿ, ಸ್ನಾನ ಮಾಡಿಸಿ, ಮಲಗಿಸಿ, ಮಧ್ಯಾಹ್ನಗೆ ಅಡುಗೆಲ್ಲ ಪ್ರಿಪೇರ್ ಮಾಡಿ ಜಸ್ಟ್ ಇವಾಗಷ್ಟೇ ಬಂದು ವಿಡಿಯೋ ಮಾಡೋಕ್ಕೆ ಕೂತಿದ್ದೀನಿ. ಇನ್ನವಳು ಮಲಗಿ ಎದ್ದೋಳು ಮುಂಚೆ ನಂದು ವಿಡಿಯೋ ಈಗ ವ್ಲಾಗ್ ಮುಗಿಸ್ಬೇಕು. ಏನಿಲ್ಲ, ಇವತ್ತು ಸ್ವಲ್ಪ ಡೀಟೇಲ್ ಆಗಿ ಮಾತಾಡ್ಬೇಕಂತ ಅನಿಸ್ತಾ ಇತ್ತು. ಅದಕ್ಕೆ ಐ ಟಾಕ್ ವ್ಲಾಗ್ ಅಂತ ನಾನು ಮಾಡ್ತಾ ಇರೋದು. ನಿನ್ನೆ ಹೇಳಿದಾಗೆ ನೋಡಿದಾಗೆ ನಿನ್ನೆ ಅಷ್ಟೇ ನಾನೊಂದು ಹೊಸ ಫಸ್ಟ್ ಲಾಗನ್ನು ಅಪ್ಲೋಡ್ ಮಾಡಿದ್ದೀನಿ. ಒಂಥರ ಫಸ್ಟ್ ಲಾಗ್ ಅಪ್ಲೋಡ್ ಮಾಡುವಾಗ ಸ್ವಲ್ಪ ಭಯ ಆಗ್ತಿತ್ತು, ಸ್ವಲ್ಪ ನರ್ವಸ್ ಇತ್ತು. ಅದೇ ಫಸ್ಟ್ ಅಪ್ಲೋಡ್ ಮಾಡ್ತಿರೋದಲ್ವಾ ಅಲ್ಲ, ಬಟ್ 1 ಇಯರ್ ಬ್ಯಾಕ್ ಅವಾಗ ಒಂದು ಸ್ವಲ್ಪ ಧೈರ್ಯ ಇತ್ತು ಮಾಡ್ಲಿಕ್ಕೆ. ಬಟ್ 1 ಇಯರ್ ಆಯ್ತಲ್ವಾ, ಸ್ವಲ್ಪ ಗ್ಯಾಪ್ ಆಯ್ತಲ್ವಾ, ಒಂಥರ ನರ್ವಸ್ ಆಗ್ತಿತ್ತು. ಸಪೋರ್ಟ್ ಮಾಡ್ತಾರಾ ಇಲ್ವಾ, ವ್ಯೂಸ್ ಹೋಗುತ್ತಾ ಇಲ್ವಾ ಅಂತ ಒಂಥರ ನರ್ವಸ್ ಆಗ್ತಿತ್ತು. ಆದ್ರೂ ಒಂಥರ ಖುಷಿ ಆಗ್ತಿತ್ತು ಫಸ್ಟ್ ಲಾಗ್ ಅಂತೇಳಿ. ಸೊ ಅಂತೂ ಇಂತೂ ನಿನ್ನೆ ಒಂದು ಲಾಗ್ ನಾನು ಅಪ್ಲೋಡ್ ಮಾಡಿದ್ದೀನಿ.
ಹಾನೆಸ್ಟ್ ಆಗಿ ಹೇಳ್ಬೇಕಂದ್ರೆ ನನಗೆ ಫ್ರೆಂಡ್ಸ್ ಯಾರು ಇಲ್ಲ, ಒಬ್ರು ಇಬ್ರು ಅಷ್ಟೇ ಜನ ಇರೋದು. ಕೆಲವೊಂದ್ಸಲ ಎನಿಸ್ತಾ ಇತ್ತು ನನಗೆ, ಅದೇ ಕಷ್ಟ ಎನಿಸ್ತಾ ಇತ್ತು, ನನಗೆ ಯಾರು ಫ್ರೆಂಡ್ಸ್ ಇಲ್ಲಲ್ಲ ಅಂತ. ಅದನ್ನೇ ಎನಿಸ್ತಾ ಇತ್ತು ನನಗೆ ಯಾವಾಗ್ಲೂ ಸಹ. ಬಟ್ ಅದನ್ನೇ ವೀಕ್ನೆಸ್ ಆಗಿ ತಗೊಳ್ಬಾರ್ದು ಅಂತ ನಾನು ಡಿಸೈಡ್ ಮಾಡ್ಕೊಂಡಿದ್ದೀನಿ. ಸೊ ನನ್ನ ವಾಯ್ಸೇ ನನ್ನ ಸ್ಪೇಸ್ ಆಗಿರ್ಬೇಕು ನನ್ನ ಯೂಟ್ಯೂಬ್ ಚಾನಲಲ್ಲಿ ಅಂತ ನಾನು ಡಿಸೈಡ್ ಮಾಡಿ ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದೀನಿ. ಈ ಯೂಟ್ಯೂಬ್ ಚಾನಲಲ್ಲಿ ನನ್ನ ಮಗಳು ಎದ್ದು ಇವಾಗಷ್ಟೇ ಎದ್ದು ನನ್ನ ಮಗಳು. ಸೊ ಅವಳು ಕಿರಿಕಿರಿ ಮಾಡೋ ಮುಂಚೆ ನಾನು ವ್ಲಾಗ್ ಮುಗಿಸ್ಬೇಕು. ನಾನು ಯೂಟ್ಯೂಬ್ ಚಾನಲಲ್ಲಿ ನನಗೆ ಶೋ ಆಫ್ ಮಾಡಬಾರ್ದು, ಅಂದ್ರೆ ಶೋಕಿ ಜೀವನ ಅಂದ್ರೆ ಹೇಳ್ತಾರಲ್ಲ, ನನಗೆ ಇದೇ ತರ ಡ್ರೆಸ್ ಹಾಕೊಂಡು ಯೂಟ್ಯೂಬ್ ವಿಡಿಯೋ ಮಾಡಬೇಕು, ಇದೇ ತರನೇ ಫೇಸ್ ಪರ್ಫೆಕ್ಟ್ ಆಗಿ ಫೇಸ್ ಇರಬೇಕು, ಪರ್ಫೆಕ್ಟ್ ಆಗಿ ಮನೆ ಇರಬೇಕು, ಪರ್ಫೆಕ್ಟ್ ಆಗಿ ಕ್ಯಾಮರಾ ಇರಬೇಕು. ಈ ಥರ ಎಲ್ಲ ನಾನು ಥಿಂಕ್ ಮಾಡಿ ಯೂಟ್ಯೂಬ್ ಚಾನಲ್ ಸ್ಟಾರ್ಟೇ ಮಾಡಿಲ್ಲ. ಏನಿದೆ ಅದರಲ್ಲೇ ವಿಡಿಯೋ ಮಾಡಬೇಕು ಅಂತ ನನ್ನ ಆಸೆ. ಸೊ ನಾನು ರಿಯಲ್ ರಿಯಲ್ ಲೈಫಲ್ಲಿ ರಿಯಲ್ ಆಗಿರ್ಬೇಕಂತೆ ನಾನು ಈ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದು. ಈ ತರ ಚಿಕ್ಕ ಪುಟ್ಟ ಖುಷಿ ಆಗ್ಲಿ, ನನ್ನ ಸ್ಟ್ರಗಲ್ ಆಗ್ಲಿ, ನನ್ನ ಖುಷಿ ಎಲ್ಲ ನಿಮ್ಮ ಹತ್ರ ಶೇರ್ ಮಾಡ್ಕೊಬೇಕಂತ ನನ್ನ ಆಸೆ ಯೂಟ್ಯೂಬ್ ಚಾನಲ್ ಅಲ್ಲಿ. ನನ್ನ ಯೂಟ್ಯೂಬ್ ಚಾನಲ್ ನೇಮೇ ಇದ್ದೆ ಸುಷ್ಮಿ ಲಾಗ್ ಡೈರಿ ಅಂತ. ಸೊ ನನ್ನೊಂದು ಲಾಗ್ ಒಂಥರ ಡೈರಿ ಬುಕ್ ತರ ಇರಬೇಕು, ಯಾವಾಗ್ಲೂ ನೋಡ್ಬೋದು. ಸೊ ಅದೇ ಒಂದು ಥಾಟ್ಸ್ ಅಲ್ಲೇ ನಾನು ಈ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದೀನಿ. ನಿಮ್ಮ ಹತ್ರ ಎಲ್ಲ ಶೇರ್ ಮಾಡ್ಕೊಂಡು ಸ್ಟ್ರಗಲ್, ನನ್ನ ಮಗಳು ಬಂದು ಸ್ಟಾರ್ಟ್ ಮಾಡಿದ್ದವಳದು ಉಪದ್ರ ಮಾಡ್ಲಿಕ್ಕೆ. ಸೊ ಅದಿಂದ ನನ್ನ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದೀನಿ ಇವಾಗ. ಅದ್ ಬೇಡ ಇತ್ತು. ಫಸ್ಟ್ ವಿಡಿಯೋ ನನ್ನ ಲೈಫಲ್ಲಿ ಚಿಕ್ಕ ಸ್ಟೆಪ್ ಆಗಿರ್ಬೋದು, ಬಟ್ ಅದು ನನ್ನ ಲೈಫಲ್ಲಿ ಒಂದು ದೊಡ್ಡ ಅಚೀವ್ಮೆಂಟ್ಸ್ ಅಂತಾನೆ ಹೇಳ್ಬೋದು. ಭಯ ಇದ್ರು ಸಹ ನಾನು ಒಂಥರ ವಿಡಿಯೋ ಮಾಡಿದ್ದೇನೆ ಅಂತ ಒಂಥರ ಅದೇ ನನ್ನ ಮಗಳು ಆಟಾಡ್ತಾ ಇದ್ದಾಳೆ. ಸೊ ಅವಳದೇ ವಾಯ್ಸ್ ಕೇಳ್ತಾ ಇರ್ಬೋದು ನಿಮ್ಗೆ. ಭಯ ಇದ್ರು ಕೂಡ ನಾನು ಒಂಥರ ಕಾನ್ಫಿಡೆನ್ಸ್ ಅಲ್ಲಿ ವಿಡಿಯೋ ಮಾಡಿದ್ದೀನಲ್ಲ, ಅದೇ ಒಂಥರ ನನಗೆ ಇಟ್ಸ್ ಮೈ ಸೆಲ್ಫ್ ಕಾನ್ಫಿಡೆನ್ಸ್ ಅಂತ ಹೇಳ್ಬೋದು. ಸೊ ಫಸ್ಟ್ ನನ್ನ ವಿಡಿಯೋ ಸ್ಲೋ ಆಗಿರ್ಬೋದು, ನನ್ನ ವಿಡಿಯೋ ಎಲ್ಲ ಸ್ಲೋ ಆಗಿರ್ಬೋದು, ವ್ಯೂಸ್ ಸ್ಲೋ ಆಗಿರ್ಬೋದು, ವಿಡಿಯೋ ಸ್ಲೋ ಆಗಿ ಹೋಗ್ತಾ ಇರ್ಬೋದು. ಬಟ್ ಒಂದಲ್ಲ ಒಂದಿನ ಕನೆಕ್ಟ್ ಆಗ್ತಾರೆ, ಎಲ್ರೂ ಕನೆಕ್ಟ್ ಆಗ್ತಾರೆ ಒಂಥರ ನನಗೆ ನಂಬಿಕೆ ಇದೆ. ಸೊ ಯಾರೆಲ್ಲ ನನಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ, ಇನ್ನೂ ಜಾಸ್ತಿ ನನಗೆ ಸಪೋರ್ಟ್ ಮಾಡಿ. ಸೊ ಈ ವಿಡಿಯೋ ನೋಡಿ ಯಾರೆಲ್ಲ ಇನ್ನು ಕನೆಕ್ಟ್ ಆಗಿದ್ದೀರ ನನಗೆ, ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ಸೊ ನನ್ನ ಮಗಳು ವಿಡಿಯೋ ಮಾಡ್ಲಿಕ್ಕೆ ಬಿಡ್ತಾ ಇಲ್ಲ. ಸೊ ಇನ್ನೂ ಜಾಸ್ತಿ ಮಾತಾಡ್ಬೇಕಂತ ಇದ್ದೆ, ಬಟ್ ಇವಳು ನನಗೆ ವಿಡಿಯೋ ಮಾಡ್ಲಿಕ್ಕೆ ಅಷ್ಟೊಂದು ಬಿಡ್ತಾ ಇಲ್ಲ. ಆದ್ರಿಂದ ಇವತ್ತಿನ ಲಾಗ್ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಸೊ ಯಾರೆಲ್ಲ ಕನೆಕ್ಟ್ ಆಗಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಟೇಕ್ ಕೇರ್, ಬಾಯ್.